ಪಾಕಪ್ರಿಯರಿಗೂ ವೆಜ್ಜಿ ಖಾನಾಗೆ ಆತ್ಮೀಯ ಸ್ವಾಗತ. ಇಂದು ಸೋರೆಕಾಯಿ ಪಲ್ಯವನ್ನ ತಯಾರಿಸುವ ವಿಧಾನವನ್ನ ತಿಳಿದುಕೊಳ್ಳೋಣ. ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು: ಸೋರೆಕಾಯಿ 1, ಕಾಯಿ ತುರಿ ಅರ್ಧ ಬಟ್ಟಲು, ಸಾಸಿವೆ ಅರ್ಧ ಟೀ ಚಮಚ, ಉದ್ದಿನ ಬೇಳೆ 1 ಟೀ ಚಮಚ, ಕರಿಬೇವಿನ ಸೊಪ್ಪು 10 ಎಲೆಗಳು, ಅರಿಶಿನ 1/4 ಟೀ ಚಮಚ, ಇಂಗು 1/4 ಟೀ ಚಮಚ, ವಾಂಗಿಬಾತಿನ ಪುಡಿ ಸುಮಾರು 2 ಟೀ ಚಮಚ. ಇದಿಲ್ಲವಾದಲ್ಲಿ ಸಾಂಬಾರ್ ಪುಡಿ, ರಸಂ ಪುಡಿ ಅಥವಾ ಖಾರದ ಪುಡಿಯನ್ನೇ ಬಳಸಿಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಷ್ಟು ಪ್ರಮಾಣದ ಪುಡಿಯನ್ನು ಬಳಸಿ. ನಿಂಬೆ ರಸ 1 ಟೇಬಲ್ ಚಮಚ, ಕೊತ್ತಂಬರಿ ಸೊಪ್ಪು ಅಲಂಕರಿಸಲು, ನೀರು ಅರ್ಧ ಬಟ್ಟಲು, ಎಣ್ಣೆ 2 ಟೇಬಲ್ ಚಮಚ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ತಯಾರಿಸುವ ವಿಧಾನ: ಮೊದಲಿಗೆ ಸೋರೆಕಾಯಿಯನ್ನು ಚೆನ್ನಾಗಿ ತೊಳೆದು ಮಧ್ಯಮ ಗಾತ್ರದ ತುಂಡುಗಳನ್ನಾಗಿ ಮಾಡಿಕೊಳ್ಳಿ ಹಾಗೂ ಅದರ ತೊಟ್ಟಿನ ಭಾಗವನ್ನು ತೆಗೆದುಹಾಕಿ. ನಂತರ ಸಿಪ್ಪೆಯನ್ನು ಸುಳಿದುಕೊಳ್ಳಿ. ಮತ್ತು ಸಣ್ಣ ಹೋಳುಗಳನ್ನಾಗಿ ಹೆಚ್ಚಿಕೊಳ್ಳಿ. ಇದರಲ್ಲಿ ಸುಮಾರು 3 ಬಟ್ಟಲಿನಷ್ಟು ಹೆಚ್ಚಿಕೊಂಡ ಸೋರೆಕಾಯಿಯ ಹೋಳುಗಳಿವೆ. ಒಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಕಾಯಿಸಿ. ಇದಕ್ಕೆ ಅರ್ಧ ಟೀ ಚಮಚ ಸಾಸಿವೆಯನ್ನು ಹಾಕಿ. ಸಾಸಿವೆ ಸಿಡಿದ ನಂತರ 1 ಟೀ ಚಮಚ ಉದ್ದಿನ ಬೇಳೆಯನ್ನು ಹಾಕಿ. ಉದ್ದಿನ ಬೇಳೆಯ ಬಣ್ಣ ಸ್ವಲ್ಪ ಬದಲಾದಾಗ ಕರಿಬೇವಿನ ಸೊಪ್ಪನ್ನು ಹಾಕಿ. ನಂತರ ಅರಿಶಿನ ಪುಡಿ ಮತ್ತು ಇಂಗನ್ನು ಸೇರಿಸಿ. ನಂತರ ಕಾಯಿ ತುರಿಯನ್ನು ಹಾಕಿ ಕೆಲ ಸೆಕೆಂಡುಗಳ ಕಾಲ ಬಾಡಿಸಿ. ಈಗ ಇದಕ್ಕೆ ಹೆಚ್ಚಿಕೊಂಡ ಸೋರೆಕಾಯಿಯ ಹೋಳುಗಳನ್ನು ಹಾಕಿ. ಅರ್ಧ ಬಟ್ಟಲು ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ನೀರು ಇಂಗುವವರೆಗೆ ಬೇಯಿಸಿ. ನಂತರ ನಿಂಬೆ ರಸ, ವಾಂಗಿಬಾತಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಗೊಳಿಸಿ ಸ್ವಲ್ಪ ನೀರಿನಂಶ ಇದ್ದಲ್ಲಿ ಅದು ಇಂಗುವವರೆಗೆ ಬಾಡಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಒಲೆಯ ಮೇಲಿನಿಂದ ಕೆಳಗಿಳಿಸಿ. ತಯಾರಾದ ಸೋರೆಕಾಯಿಯ ಪಲ್ಯವನ್ನ ಚಪಾತಿ, ರೋಟಿ ಅಥವಾ ಬಿಸಿ ಬಿಸಿ ಅನ್ನದೊಂದಿಗೆ ಸವಿಯಿರಿ. ನೀವು ಈ ಖಾದ್ಯವನ್ನ ತಯಾರಿಸಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತಷ್ಟು ರುಚಿಕರ ಖಾದ್ಯಗಳಿಗಾಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.